ಕೆಆರ್ಪೇಟೆಯಲ್ಲಿ ಬಿಸಿಲ ಬೇಗೆಗೆ ಹೇಮಾವತಿ ನದಿ ಬತ್ತಿ ಹೋಗ್ತಾ ಇದೆ. ಕೆಆರ್ಪೇಟೆ ತಾಲೂಕಿನ ಕಟ್ಟಹಳ್ಳಿ ಬಳಿಯಲ್ಲಿ ಹೇಮಾವತಿ ನದಿ ಹರಿವು ನಿಲ್ಲಿಸಿದೆ. ಹೇಮಾವತಿ ನದಿ ನೀರು ಬತ್ತುವಿಕೆಯಿಂದಾಗಿ ಕೆಆರ್ಪೇಟೆ ತಾಲೂಕಿನಲ್ಲಿ ನೀರಿಗೆ ಹಾಹಾಕಾರ ಉಂಟಾಗುವಂತಹ ಸಾಧ್ಯತೆ ಇದ್ದು, ಜನ ಜಾನುವಾರುಗಳಿಗೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಕಟ್ಟಹಳ್ಳಿ ಹೇಮಗಿರಿ ಬಳಿಯಲ್ಲಿ ನದಿ ಬಳಿ ಇದ್ದಂತಹ ಪಂಪ್ ಹೌಸ್ನ ಜಾಕ್ವೆಲ್ ನೀರು ಬಾರದೆ ನೀರು ಪಂಪಿಂಗ್ ಸ್ಥಗಿತಗೊಂಡಿದೆ. ನದಿಯಲ್ಲಿ ನೀರು ಬರದೆ ನೀರು ಪಂಪು ಮಾಡಲಾಗುತ್ತೆ ಅಂತ ಹೇಳಿ ಹೇಮಾವತಿ ನೀರಾವರಿ ಇಲಾಖೆ ಅಧಿಕಾರಿ ತಮ್ಮ ಅಸಹಾಯಕತೆಯನ್ನ ತೋಡ್ಕೊಂಡಿದ್ದಾರೆ. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ಜಿಲ್ಲಾಡಳಿತ ಟಾಸ್ಕ್ ಫೋರ್ಸ್ ಸಮಿತಿ ಮಾಡಿರುವಂತಹ ಕ್ರಮಕ್ಕೆ ಕೆಆರ್ಪೇಟೆ ಶಾಸಕರ ಅಂತ ಎಚ್.ಟಿ. ಮಂಜು ಅಸಮಾಧಾನಗೊಂಡಿದ್ದು, ಹೇಮಾವತಿ ನದಿ ನೀರು ಅವಲಂಬಿಸಿಕೊಂಡಿರುವಂತಹ ತಾಲೂಕಿನ ಕೆರೆಕಟ್ಟೆಗಳು ಖಾಲಿಯಾಗಿದೆ. ರಣ ಬೇಸಿಗೆ ಕಾಲದಲ್ಲಿ ಹೇಮಾವತಿ ನದಿ ಬತ್ತುವಿಕೆ ಸುದ್ದಿಯಿಂದ ಜನರಲ್ಲಿ ಆತಂಕ ಉಂಟಾಗಿದ್ದು, ಮಳೆಗಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಇಲ್ಲ ಅದಪ್ಪ ಅಂತಂದರೆ ಈಗ ಅದು ನಾವು ಕೂಡ ಕೆಲಸ ಮಾಡ್ತಾಯಿದ್ದೀವಿ. ಇದು ಐತನಹಳ್ಳಿ ನೀರಾವರಿ ಯೋಜನೆ ಏನು ಅಂತಂದರೆ, ಇದು 90 ದಿನದಲ್ಲಿ ನೀರು ತುಂಬಿಸುವಂಥ ಯೋಜನೆ. ಒಟ್ಟು ನಾವು 89 ಕೆರೆಗೆ ಪ್ಲ್ಯಾನ್ ಮಾಡಿಕೊಡ್ತೀವಿ. ಈಗ 46 ಕೊಡ್ತಾಯಿದ್ದೀವಿ. ನಾವು ಆ್ಯಕ್ಚುಲಿ ನಾವು ಏನು ಮಾಡಬೇಕು ಅಂತಂದರೆ, ನಾವು ಆಗಸ್ಟಿಂದ ಡಿಸೆಂಬರ್ ಒಳಗೆ ತುಂಬಿಸ್ಬೇಕಿದ್ದ. ನಾವು ಆದರೂ ಕೂಡ ಬೇಸಿಗೆ ಅಲ್ವಾ, ಹಂಗಾಗಿ ಮ್ಯಾನೇಜ್ ಮಾಡೋಕ್ಕೆ ಕೊಟ್ವಿ. ಹಂಗಾಗಿ ನೀರು ಕಮ್ಮಿ ಆಯಿತು, ಕೊಡೋಕ್ಕಾಗಿಲ್ಲ. ಹಿಂದೆ ಮಾಡ್ತೀವಿ ನಾವು ಅಪ್ ಟು ಡಿಸೆಂಬರ್ವರೆಗೂ ನೀರು ಕೊಟ್ಟಿದ್ವಿ ಪೂರ್ಣ ಪ್ರಮಾಣದಲ್ಲಿ. ಈಗ ನಾವು ನೀರು ಕಡಿಮೆ ಆದರೂ ಕೊಡೋಕ್ಕಾಗಿಲ್ಲ, ಯಾಕೆಂದರೆ ಪೂರ್ಣ ಪ್ರಮಾಣದಲ್ಲಿ ನೀರು ಕಮ್ಮಿ ಆಗಿದೆ ಡ್ಯಾಮಲ್ಲಿ, ಹಂಗಾಗಿ ಕೊಡೋಕ್ಕಾಗ್ತದೆ. ಅದೇ ಈಗ ನಮಗೆ ಈ ಕಟ್ಟೆಯಲ್ಲಿ ನೀರು ರೈಸ್ ಆಗೋವರೆಗೂ ಕೊಡೋಕ್ಕಾಗಲ್ಲ. ಈಗ ಶಾಸಕರು ಸಾಹೇಬ್ರಿಗೂ ಹೇಳಿದ್ದೀನಿ, ಅವ್ರೇನು ನೀರು ಬಿಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀರು ಬಿಟ್ಟರೆ ಕೊಡೋಕ್ಕಾಗಲ್ಲ, ಕೊಡೋಕ್ಕಾಗಲ್ಲ. ಪಂಪ್ಗಳೇ ಓಡಲ್ಲ. ಒಟ್ಟು 46 ಇನ್ನು ಮಾಡ್ತೀವಿ. ಡಿಸೆಂಬರ್ವರೆಗೂ ಮಾಡಿದ್ದೀವಿ. ಈ ಜನವರಿ ನೀಚೆ ಮಾಡೋಕ್ಕಾಗಿಲ್ಲ, ಪೂರ್ಣ ಪ್ರಮಾಣದಲ್ಲಿ ಕೊಡೋಕ್ಕಾಗಿಲ್ಲ. ಬೇಸಿಗೆನೂ ಆಗಿದೆ. ಬಟ್ ನಮ್ಮ ಸ್ಕೀಮ್ ಅಂದರೆ ನೀರಿನ ಲಭ್ಯತೆ ಮೇಲೆ ಸ್ಕೀಮ್ ಮಾಡಿದ್ದೀವಿ. ಹಂಗಾಗಿ ನಾವು ಈ ಟೈಮಲ್ಲಿ ಕೊಡೋಕ್ಕಾಗ್ತಾಯಿಲ್ಲ ಅಷ್ಟೇ. ನಿರ್ಮಲೇಶು AW. ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗನ್ನು 1.5 ತಿಂಗಳಿಂದಲೇ ಮಾಡಿದ್ದೀವಿ. ಅದು ಅದಕ್ಕೆ ಏನು ಜಿಲ್ಲಾ ಮಟ್ಟದ ಟಾಸ್ಕ್ ಫೋರ್ಸ್ಗೂ ಸಹ DC ಅವ್ರಿಗೆ CE ಅವ್ರಿಗೂ ಸಹ ರೆಕಮೆಂಡ್ ಮಾಡಿದ್ವಿ. ಅದಲ್ಲದೆ ತಾವು ನೋಡ್ಬೋದು, ಸದನದಲ್ಲೂ ಸಹ ವಿಚಾರ ಮಂಡಿಸಿದ್ದೀನಿ. ಅವೈಜ್ಞಾನಿಕ ನೀತಿ ಇದೆ ನಿಮ್ಮಲ್ಲಿ ಟಾಸ್ಕ್ ಫೋರ್ಸಲ್ಲಿ, ಅದನ್ನು ಬದಲಾವಣೆ ಮಾಡಬೇಕು. ನಿಮಗೆ ಬೇಸಿಕ್ ನಾಲೆಡ್ಜಿಂದನೇ ನೀವು ಏನೇನೋ ಮಾಡೋದಲ್ಲ. ಬೇಸಿಕ್ ನಾಲೆಡ್ಜ್ ಅಂತಂದರೆ ಯಾವುದೋ ಒಂದು 3000 ಜನಸಂಖ್ಯೆ ಇರುವಂಥ ಒಂದು ಗ್ರಾಮ, ಆ ಗ್ರಾಮಕ್ಕೆ ನೀವು ಟ್ಯಾಂಕರ್ ಲೋಡಿರಿ ಅಂತ ಹೇಳ್ತೀರಿ. ಒಂದು ಕನಿಷ್ಠ ಪಕ್ಷ ಒಬ್ಬ ಮನುಷ್ಯನಿಗೆ 65 ಲೀಟರ್ ನೀರು ಥರ ಎಷ್ಟು ಒಂದು ಮಾನದಂಡ ಇದೆ. ಅದ್ರ ಪ್ರಕಾರ ಹೋದರೆ ರಾಯಸಮುದ್ರಕ್ಕೆ ಕುಡಿಯೋ ನೀರು ಸಮಸ್ಯೆ ಆಗಿತ್ತು. ಒಂದು ದಿವಸಕ್ಕೆ 70 ಟ್ಯಾಂಕರ್ ಬೇಕಾಯ್ತದೆ. 2 ದಿವಸಗಳು ಟ್ಯಾಂಕರ್ ಹೊಡೆಯೋ ದುಡ್ಡಿಗೆ ಒಂದು ಬೋರ್ ಹೊಡಿಸ್ಬೋದು. ನೀವು ಒಂದು ಬೋರ್ ಹೊಡಿಸ್ಬೋದು. 4 ದಿವಸ ಹೊಡಿಸೋದಕ್ಕೆ 2 ಬೋರ್ ಹೊಡಿಸ್ಬೋದು. ಒಂದು ವೇಳೆ ಆ ಟ್ಯಾಂಕರ್ ದುಡ್ಡಿಗೆ 2 ಬೋರ್ 1 ಬೋರ್ ಸಕ್ಸಸ್ಫುಲ್, ಅದು ಪರ್ಮನೆಂಟ್ ಅಸೆಟಾಗಿ ಉಳ್ಕೊಳ್ಳುತ್ತೆ. ಇಂಥ ಅವೈಜ್ಞಾನಿಕ ನೀತಿನ ತೆಗೆದುಹಾಕಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.